ಎವರೆಸ್ಟ್ ಟೆಂಪರೇಚರ್ ಅಂದ್ರೆ ಎಲ್ಲೇ ಯಾವ ಊರಾಗ? Seasonal was according to the season, the mountain climate. Seasonal and low wise. Pardon? Seasonal and area wise. Area wise. Fluctuation of temperature. Okay. Climate. Weather ಅಂದ್ರೆ So it is going to change in 24 hours. in 24 hours. It's local. Local. The particular area. ಬಹಳ ದಿವಸದವರೆಗೆ ನೋ ಗೋ ಬ್ಯಾಕ್ ಟು ದ ಪ್ರಿವಿಯಸ್ ಒನ್. ಯಾ ಜಸ್ಟ್ ಕೀಪ್. ಬಹಳ ದಿವಸದವರೆಗೆ ಆ ಊರುಗಳಿಗೆ ಮಳೆ ಹೆಂಗಾಗತ್ತ, ಬಿಸಿಲು ಹೆಂಗೆ ಬರ್ತದ, ಟೆಂಪರೇಚರ್ ಎಷ್ಟು ಇರ್ತದ, ಮತ್ತ ಗಾಳಿ ಹೆಂಗೆ ಬೀಸ್ತದ, ಹ್ಯೂಮಿಡಿಟಿ ಹೆಂಗಿರ್ತದ, ಈ ತರ ಸೋ ಮೆನಿ ಫ್ಯಾಕ್ಟರ್ಸ್ ವೆನ್ ಯು ಟೇಕ್ and over a long period of time, maybe 100 years, 200 years, sometimes even 1000 years to 10,000 years, ಆ ಏರಿಯಾದೊಳಗೆ ಸಾಮಾನ್ಯವಾಗಿ ಹಂಗ ಇರ್ತೈತಿ ಅಂತಂದ್ರ that forms a climate of that area and that area falls under that climatic zone. ನಾವು ಈ climate and ಸಸ್ಟೈನಬಲ್ ಡೆವಲಪ್ಮೆಂಟ್ ವಿಷಯದ ಬಗ್ಗೆ ಮಾತಾಡುವಾಗ ನಾವು ಬೇರೆ ಬೇರೆ ಆಂಗಲ್ ಒಳಗೆ ಮಾತಾಡ್ಲಿಕ್ಕೆ ಬರ್ತದೆ. ಫಾರ್ ಎಕ್ಸಾಂಪಲ್, ನೀವು ಗುರುಗಳಿದ್ದೀರಿ, ನಿಮ್ಗೆ ಈ ಸಬ್ಜೆಕ್ಟ್ ನೀವು ಯಾರು ಪಾಠ ಮಾಡೋರಿದ್ದೀರಿ? ನಿಮ್ಮ ಕಾಲೇಜುಗಳಲ್ಲಿ Yes. ಯಾರ್ಯಾರು ಈ ಸಬ್ಜೆಕ್ಟ್ ಅನ್ನು ಪಾಠ ಮಾಡ್ತೀರಿ? ಯಾರು ಮಾಡೋದಿಲ್ಲ. ಒಂದು ಮತ್ತೆ ಎರಡು ಮೂರು, ಮೂರೇ ಜನ ಅಲ್ಲ, 4 5. ಓಕೆ, ವೆರಿ ಗುಡ್. ಯು ನೋ ವೈ ಐ ವಾಸ್ ಆಲ್ಸೋ ವೆರಿ ಸರ್ಪ್ರೈಸ್ಡ್. ಎಲ್ಲಾ ಸೈನ್ಸ್ ಟೀಚರ್ಸ್ ಬಂದಾರ ಅಂತ ಹೇಳ್ತಾರೆ, ಬಟ್ ಈ ಸಬ್ಜೆಕ್ಟ್ ಬಗ್ಗೆ ಮಾತಾಡಕ್ಕೆ ಯಾಕೆ ಹೇಳ್ಯಾರ ಅಂತ ನನಗೂ ಆಶ್ಚರ್ಯ ಆಗಿತ್ತು. ಇಲ್ಲ, ಮ್ಯಾಥಮೆಟಿಕ್ಸ್ ಪ್ರೊಫೆಸರ್ ಅದಾರ, ಆಮೇಲೆ ಫಿಸಿಕ್ಸ್ ನವರು ಇದಾರ, ಈ ರೀತಿ ಬೇರೆ ಬೇರೆಯವ್ರು ಇರುವಾಗ ಈ ಸಬ್ಜೆಕ್ಟ್ ಬಗ್ಗೆ ಯಾಕೆ ಅಂತ. ಕ್ಲೈಮೇಟ್ ಚೇಂಜ್ ಅಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಹೇಳಿ ನಾನು ನಿಮ್ಗೆ ಹೇಳ್ತೀನಿ. ಬಹಳಷ್ಟು ಮಂದಿ ಈ ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆಯಲ್ಲ, ಎವ್ರಿಬಡಿ ಈಸ್ ಇನ್ವಾಲ್ವ್ಡ್. ಆದ್ರೆ ಕೆಲವು ಮಂದಿಗೆ ಗೊತ್ತೈತಿ, ಕೆಲವು ಮಂದಿಗೆ ಅದು ಗೊತ್ತಿಲ್ಲ. ನೀವು ಯಾವ ಸಬ್ಜೆಕ್ಟ್ನೊಳಗಾರ ಪಾಠ ಮಾಡ್ರಿ, ನೀವು ಕನ್ನಡನಾರ ಪಾಠ ಮಾಡ್ರಿ, ನೀವು ಏನೋ ನ್ಯೂಕ್ಲಿಯರ್ ಸೈನ್ಸ್ ಆದ್ರೂ ಪಾಠ ಮಾಡ್ರಿ, ಇಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ನಾನು ನಿಮ್ಗೆ ಹೇಳ್ತೀನಿ, ಹಂಗ ಸುಮ್ಮನೆ ಮನೆಯಾಗ ಕುತ್ಕೊಂಡು ಸೋಮಾರಿಯಾಗಿ ಮಕ್ಕೊಂಡನಲ್ಲ, ಅವಂಗ ಸತಿ ಭಾಳ ತ್ರಾಸ ಐತಿ ಕ್ಲೈಮೇಟ್ ಚೇಂಜ್ ಇಷ್ಟ. ಅವಂಗ AC ಇಲ್ಲ ಅಂತಂದ್ರೆ ಈಗ ಮಕ್ಕೊಳಕ್ ಆಗೋದಿಲ್ಲ. ಸ್ವಲ್ಪ ದಿವಸದ ಹಿಂದ, ಒಂದು 2 ವರ್ಷದ ಹಿಂದ, 3 ವರ್ಷದ ಹಿಂದ ಅವ ಆರಾಮ್ಸೆ ಮನ್ಯಾಗ ಮಕ್ಕೊಂಡಿದ್ರು, ತ್ರಾಸ ಇರ್ಲಿಲ್ಲ. ಇವಾಗ ಅವ ಅಟ್ಲೀಸ್ಟ್ ತಂಪಾಗಿ ಮಕ್ಕೋಬೇಕಂತಾರೆ ಮನೆಯಿಂದ ಹೊರಗೆ ಬಂದು ಬೇವಿನ ಗಿಡದ ಬುಡಕ ಮಕ್ಕೋಬೇಕಾದ ಪರಿಸ್ಥಿತಿ. ಯು ಅಂಡರ್ಸ್ಟ್ಯಾಂಡ್? ಪರಿಸ್ಥಿತಿ ಅಷ್ಟು ಕೆಟ್ಟದ. ನಾವು